ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಇವತ್ತು ನನ್ನ ಫ್ರೆಂಡ್ ಬ್ರೈಡ್ ಟು ಬಿ ಇದೆ, ಅಂದರೆ ಅವಳ ಮದುವೆ ನಡೀತಾ ಇದೆ 23rd ಅನ್ಸುತ್ತೆ. ಸೊ ಇವತ್ತು ನಾವು ಬ್ರೈಡ್ ಟು ಬಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇಲ್ಲಿ ದೇರ್ಲಕಟ್ಟೆ ಇದೆ ಅಲ್ಪ, ಅಲ್ಲಿ ಹಬ್ಬ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ನಾವು ಅರೇಂಜ್ ಮಾಡಿದ್ದೀವಿ ಬ್ರೈಡ್ ಟು ಬಿಗೆ. ಸೊ ಅಲ್ಲಿ ಯಾವ ಥರ ಡೆಕೋರೇಷನ್ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ, ಯಾಕೆಂದರೆ ನಾನು ಅರೇಂಜ್ ಮಾಡಿರುವಂಥದ್ದಲ್ಲ, ನನ್ನ ಫ್ರೆಂಡ್ ಅರೇಂಜ್ ಮಾಡಿರುವಂಥದ್ದು. ಹಾಗಾಗಿ ನಾವು ಇವಾಗ ಹೋಗ್ತಿದ್ದೀವಿ ಅಲ್ಲಿ ಹೋದ್ಮೇಲೆ ಡೆಕೋರೇಷನ್ ಹೇಗಿದೆ ಮತ್ತು ಯಾವ ರೀತಿ ಬ್ರೈಡ್ ಟು ಬಿ ಆಗುತ್ತೆ ಅಂತ ಎಲ್ಲವನ್ನ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಇದು ನನ್ನ ಹೊಸ ಫೋನ್ ಕವರ್. ತುಂಬ ಚೆನ್ನಾಗಿದೆ ಆಯಿತಾ. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತದೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊರಡುವ ಅಲ್ಲಿಗೆ, ಲೆಟ್ಸ್ ಗೋ. ನಾವು ಮ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ವಿಚಾರಿಸಿದ್ವಿ, ಬಟ್ ನಮಗೆ ಹತ್ತಿರದಲ್ಲೇ ಬೇಕಾಗಿತ್ತು. ಹಾಗಾಗಿ ಹಬ್ ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತು. ಹಾಗಾಗಿ ನಾವು ದೇರ್ಲಕಟ್ಟೆಯಲ್ಲಿರುವಂತಹ ಹಬ್ಗೆ ಬಂದ್ವಿ. ಸೊ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ ಬ್ರೈಡ್ ಟು ಬಿಗೆ. ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಹಾಯ್, ಆಫ್ಟರ್ ಲಾಂಗ್ ಟೈಮ್. ಹಾಯ್ ಮಕ್ಕೇಂಚಲ್ಲ ಭವ್ಯ ಶಾರುಲ್ಲ ಯಾವು ಅಲ್ಲ ಅವನ್ ಪೂರ ಪಾಡುಂಡದು ಪಾಡು ಇತ್ತೆ నేను పాడువే ಪಾಡುಂಡು ಸಿಯಾ. ಹಲೋ ಭವ್ಯ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಂಜಿನ ಜಾತದ ಸಭಾ ಕಾರ್ಯಕ್ರಮ ಮಲ್ಪಲಕೊಂಡು ಜೇಬುಗಳಲ್ಲಿದ್ದಾರೆ ಎಚ್ಚರಿಕೆ. ಬ್ರೈಡ್ ಟು ಬಿ ಸೆಲೆಬ್ರೇಷನ್ಗೆ ಕೇಕ್ ತರೋದೇ ಮರೆತು ಹೋಯಿತು. ಹಾಗಾಗಿ ಇವಾಗ ಹೋಗಿ ಕೇಕ್ ತಗೊಂಡು ಬರ್ತಾ ಇದ್ದಾರೆ. ನಾವಿವಾಗ ಇಲ್ಲಿ ಬಂದಿದ್ದೀವಿ ಬ್ರೈಡ್ ಟು ಬಿ ಮಾಡೋದಕ್ಕೆ ಅಂತ ಹೇಳಿ. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ, ನಮಗೆಲ್ಲ ಸಖತ್ ಇಷ್ಟ ಆಯಿತು. ಇನ್ನು ನಮ್ಮ ಬ್ರೈಡನ್ನು ಎಲ್ಲ ನನ್ನ ನಗ್ತಾ ಇದ್ದಾರೆ. ಸೊ ನಮ್ಮ ಬ್ರೈಡನ್ನು ಇವಾಗ ವೆಲ್ಕಮ್ ಮಾಡಬೇಕು. ಅವಳಿಗೆ ಗೊತ್ತಿಲ್ಲ, ಇದೆಲ್ಲ ಸರ್ಪ್ರೈಸ್ ಆಗಿ ಮಾಡಿದ್ದೀವಿ ನಾವು. ಸೊ ಅವಳನ್ನು ವೆಲ್ಕಮ್ ಮಾಡುವ. ಶಿ ಈಸ್ ಆನ್ ದ ವೇ ಕಮ್ಮಿಂಗ್. Now let's welcome Bhavya on the stage. Music ಇಲ್ಲ ಬಾರ ನಮ್ಮ ಹತ್ರ. DJ, why you are doing like this? This is based man. ಇಲ್ವಾ, ಇದು ಕನೆಕ್ಟ್ ಮಾಡ್ಬೇಕಾ? ಏನ್ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ತಾಂತ್ರಿಕ ದೋಷದಿಂದ ಸ್ವಲ್ಪ ಏಕ ಮೊಬೈಲ್ ದಿಕ್ಕಯ ಕಾರಣಾಂತರಗಳಿಂದ ಡಿಜೆ ಕೈಗೊಟ್ಟಿದ್ದಾರೆ. ನಾವು ಸ್ಟಾರ್ಟ್ ಮಾಡುವ. யார் இது கேக் தின்னது? பேர் என்ன? உங்கள பேர் என்ன? I busy the internet.
ತಿಂದ್ರಿಂಗಳ ಕೇಕ್ ತಿಂದ್ರಿಂಗಳ ಸಾಕು ನಂಗೆ ಸಾಕು. ಪನ್ ಪನ್ ಹಾ. ಮತ್ತೆ 23ಕ್ಕೆ ಮದ್ವೆ. ಮೆಹಂದಿ ಬಂದ್ರೆ ಸಾಕಾ? ಮತ್ತೆ ಹಾ. ನಮಗೆಲ್ಲ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ನೀವೂ ಕೂಡ ಇಲ್ಲಿಗೆ ಬರಬೇಕು ಅಂದರೆ ಕಣ್ಣು ಮುಚ್ಕೊಂಡು ಬರಬಹುದು. ಈ ಪ್ಲೇಸ್ ಎಲ್ಲಿರುವಂಥದ್ದು ಅಂತ ಹೇಳಿದರೆ ದೇಲಕಟ್ಟೆನಲ್ಲಿ ಒಂದು ಶಾಪಿನ ಹೆಸರು ಹಬ್ಬ ಅಂತ ಹೇಳಿಬಿಟ್ಟು. ಇದರ ಕಾಸ್ಟ್ ಎಷ್ಟು ಅಂತ ಹೇಳಿದರೆ ಅಲ್ಲಿ ಡೆಕೋರೇಷನ್ ಇರುತ್ತೆ ಅಲ್ವಾ, ಡೆಕೋರೇಷನ್ ಮತ್ತು ಆ ಪ್ಲೇಸಿಗೆ ಎಲ್ಲನೂ ಸೇರಿಬಿಟ್ಟು 1500 ನೀವು ಪೇ ಮಾಡಬೇಕು. ಆನಂತರ ಫುಡ್ ಕೂಡ ಅಲ್ಲೇ ಇರುತ್ತೆ, ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಿ ತೊಗೊಳ್ಬೇಕು. ಬೇಸ್ಡ್ ಆನ್ ದ ಫುಡ್ ಅವರು ನಿಮಗೆ ಡೆಕೋರೇಷನ್ಗೆ ಸ್ವಲ್ಪ ಕಡಿಮೆ ಕೂಡ ಮಾಡ್ತಾರೆ. ನಮಗೆ 1300 ತೊಗೊಂಡ್ರು, ನಾವು ಎಕ್ಸ್ಟ್ರಾ ಫುಡ್ ಎಲ್ಲ ಆರ್ಡರ್ ಮಾಡಿರೋದ್ರಿಂದ. ಫುಡ್ ಕೂಡ ಚೆನ್ನಾಗಿತ್ತು, ತುಂಬ ಅಂತ ಅಲ್ಲ, ಓಕೆ ಆ್ಯಾವ್ರೇಜ್ ಆಗಿತ್ತು. ಫುಡ್ ಎಲ್ಲ ತಿನ್ನಬಹುದು, ತುಂಬಾ ಇಷ್ಟ ಆಯಿತು ನಮಗೆಲ್ಲರಿಗೂ. ಬಾಯ್ ಭವ್ಯ. Thank you so much. You're welcome. Thank you. Bye bye. ಬಾಯ್. ಇದು ಬ್ರೈಡ್ ಟು ಬಿ ಸೆಲೆಬ್ರೇಷನ್ ಮಾಡಿದ್ವಲ್ವಾ, ಅದರ ಹಿಂದಿನ ದಿವಸ ಅಂದರೆ ನಾವು ಬ್ರೈಡ್ ಟು ಬಿಗೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ಆಗಬೇಕಿತ್ತು. ಹಾಗಾಗಿ ನಾನು ಅದನ್ನು ತಗೊಂಡು ಬರೋದಕ್ಕೆ ಅಂತ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ. ಸೊ ಅಲ್ಲಿ ಹಾಗೆಯೇ ಶಾಪಿಂಗ್ ಮಾಡಿ ತಿಂಡಿ ಎಲ್ಲ ತಿಂದುಬಿಟ್ಟು ನನ್ನ ಫ್ರೆಂಡ್ ಮನೆ ಬೀಚ್ ಹತ್ರನೇ ಇರುವಂಥದ್ದು, ಆ ಬೀಚ್ಗೆ ಕೂಡ ಹೋಗಿದ್ವಿ. ಕಂಪ್ಲೀಟ್ ವಿಡಿಯೋ ನಿಮಗೋಸ್ಕರ. ಮ್ಯಾಂಗ್ಳೂರಲ್ಲಿ ಇದ್ರೂ ಕೂಡ ಬೀಚ್ ಮೇಲೆ ಇರುವಂತಹ ಲವ್ ಕಡಿಮೆ ಆಗೋದಿಲ್ಲ. ಹಾಗಾಗಿ ಬೇಗ ಬೇಗ ಊಟ ಮಾಡಿಕೊಂಡು ನಂತರ ನಾವು ಬೀಚ್ ನೋಡೋದಕ್ಕೆ ಅಂತ ಇಲ್ಲಿ ನನ್ನ ಫ್ರೆಂಡ್ ಕಾಣಿಸ್ತಾ ಇದ್ದಾಳೆ ಅಲ್ವಾ, ಇವಳ ಮನೆಗೆ ಹೋದದ್ದು. ಇವಳ ಮನೆ ಇರುವಂಥದ್ದು ಬೀಚ್ ಪಕ್ಕನೇ, ಇವ್ರು ತುಂಬ ಲಕ್ಕಿ ಅಂತ ಹೇಳ್ಬಹುದು. ಸೊ ನಾವು ಮ್ಯಾಂಗ್ಳೂರಿಗೆ ಹೋಗಿದ್ವಿ, ಅಲ್ಲಿಂದ ಇವಾಗ ನನ್ನ ಫ್ರೆಂಡ್ ಸಿಕ್ಕಿದ್ಲು. ಇವರ ಮನೆ ಬೀಚ್ ಹತ್ರನೇ ಇರೋದು. ಹಾಗಾಗಿ ನಾವು ಇವಾಗ ಬಂದಿರೋದು ಬೀಚ್ ಹೆಸರು ಚಿತ್ರಾಪುರ ಬೀಚ್. ಸೊ ತುಂಬಾ ಚೆನ್ನಾಗಿದೆ, ಇವರ ಮನೆ ಇರೋದು ಇಲ್ಲೇ ಹತ್ರ, ಬೀಚ್ ಹತ್ರನೇ ಮನೆ. ತುಂಬ ಚೆನ್ನಾಗಿದೆ ಈ ಒಂದು ಜಾಗ, ಪ್ರಾಪರ್ಟಿ ಆಗಿರ್ಬೋದು ಎಲ್ಲಾನು. ನಿಮಗೆ ತೋರಿಸ್ತೀನಿ, ಕಂಪ್ಲೀಟ್ ಬೀಚ್ ವ್ಯೂ ತೋರಿಸ್ತೀನಿ. ಈ ಬೀಚ್ ತುಂಬಾ ಚೆನ್ನಾಗಿದೆ, ನಮ್ಮ ಸೋಮೇಶ್ವರ ಬೀಚ್ ಆ ಥರ ಬೀಚ್ ಅಲ್ಲ. ಇಲ್ಲಿನ ಹೊಯ್ಕೆ ಏನಿದೆ ನೋಡಿ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂಥರ ಗೋವಾ ವೈಬ್ಸ್ ನೀಡುತ್ತೆ. ಎಕ್ಸ್ಪೀರಿಯನ್ಸ್ ಬರಲಿ ಇನ್ನು ಬೀಚ್ನ ಬಗ್ಗೆ. ಬರ್ಪೆ ಬೋಟ್ ಎಲ್ಲ ಇದೆ ತುಂಬ ಇಲ್ಲಿ. ತುಂಬ ಚೆನ್ನಾಗಿದೆ ಈ ಪ್ಲೇಸ್, ನನಗೆ ಇಲ್ಲೇ ಒಂದು ಮನೆ ಬೇಕು ಅಂತ ಅನ್ನಿಸ್ತಾ ಇದೆ. ಸಖತ್ತಾಗಿದೆ ಇಲ್ಲಿ. ಸೂಪರ್. ದೀಕ್ಷಾನ ಮಾತಾ ಆ್ಯಂಗಲ್ ವೀಡಿಯೋ ಮಾಡ್ಬೋದು. Hello babies. ಈ ಮಿರರಿಗೆ ಹಾಕೋದಕ್ಕೆ ಅಂತ ಹೇಳಿ ನಾನು ಹೊಸ ಒಂದು ಲೈಟನ್ನು ತಗೊಂಡು ಬಂದಿದ್ದೀನಿ. ಇದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಇದಕ್ಕೆ 1 ಮೀಟರಿಗೆ 90 ರುಪೀಸ್. ಸೊ ನನಗೆ ಇಷ್ಟಕ್ಕೆ 530 ರುಪೀಸ್ ಆಯಿತು. ಸೊ ಇದನ್ನು ಹೇಗೆ ಹಾಕೋದು ಅಂತ ಹೇಳ್ತೀನಿ ನಾನು. ಇದಕ್ಕಿಂತ ಮುಂಚೆ ನಾನೊಂದು ಸಲ ಆರ್ಡರ್ ಮಾಡಿದ್ದೆ, ಅಂದರೆ ಹಾಕಿದ್ದೆ ಮುಂಚೆ. ಇಲ್ಲಿ ನೀವು ಕಾಣಬಹುದು, ಅಲ್ಲಿ ಸ್ಟಿಕ್ಕರ್ಸ್ ಎಲ್ಲ ಇದೆ ಅದರದ್ದು. ಬಟ್ ಅದೇನಾಯಿತು ಅಂತ ಹೇಳಿದರೆ 1-2 ವರ್ಷ ಇತ್ತು, ಆಮೇಲೆ ಅದು ಹಾಳಾಗಿ ಹೋಯಿತು. ಹಾಗಾಗಿ ನಾನು ಹೊಸದಾಗಿ ಇವಾಗ ಲೈಟನ್ನು ತೊಗೊಂಡು ಬಂದಿದ್ದೀನಿ. ಮುಂಚೆ ಹಾಕಿದ್ದ ಲೈಟ್ ಕಲರ್ ಬಂದು ಅದು ವೈಟ್ ಕಲರ್, ಇದು ಗೋಲ್ಡ್ ಕಲರ್. ಸೊ ನನಗೆ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಅಂದರೆ ನಾವು ಡ್ರೆಸ್ ಮಾಡಬೇಕಾದ್ರೆ, ಮೇಕಪ್ ಮಾಡಬೇಕಾದ್ರೆ ಮಿರರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾನು ಇವಾಗ ಅಂಟಿಸ್ತಾ ಇದ್ದೀನಿ. ಇವಾಗ ನಾನು ಕಂಪ್ಲೀಟ್ ಆಗಿ ಹಾಕಿದ್ದೀನಿ. ಇದು ಹೇಗಾಗತ್ತೆ ನೋಡ್ತೀರಾ? ಸ್ಟಾರ್ಟ್ ಅವಶ್ಯ. ಯಾ ಹಿಯರ್ ಈಸ್ ಅವರ್ ಅಂಡ ಬೋಲ್ದು ಇಜ್ಜನ ಮಲ್ಲೆ ಶೋತೋಜ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.